ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಮ್ಮ ಹತ್ರ ನೋಡಿ ಪೆಟ್ರೋಲ್ನ ಕಂಪ್ಯಾರಿಸನ್ ಮಾಡೋಣ ಅಂತ ನೋಡಿ. ಇವಾಗ ಇದು ಬಂದು XP95, ಇದು ಬಂದು XP100. ನಿಮಗೆ ವಿಡಿಯೋಲಿ ಯಾವ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ರಿಯಲ್ ಆಗಂತೂ ಇದು ತುಂಬಾ ಲೈಟ್ ಆಗಿದೆ, ತುಂಬಾ ಡಾರ್ಕ್ ಆಗಿದೆ. ವಿಡಿಯೋಲು ಗೊತ್ತಾಗ್ತಿದೆ, ಸೊ ಡಾರ್ಕ್ ಆಗಿದೆ XP100. ಇದು ಫುಲ್ ಲೈಟ್ ಆಗಿದೆ ನೋಡಿ. ಇದು 167 ರುಪೀಸ್, ಇದು 115-120 ರುಪೀಸ್ ಒಳಗಡೆ ಆಗ್ಬಿಡುತ್ತೆ. ಸೊ ಇದಕ್ಕೂ ಆಲ್ಮೋಸ್ಟ್ 45 ರುಪೀಸ್ ಡಿಫ್ರೆನ್ಸ್ ಬರುತ್ತೆ ನೋಡಿ. ಸೊ ಇವತ್ತು ಫಸ್ಟ್ ಟೈಮ್ ನಮ್ ದುಕಾಟಿಗೆ XP100 ಆಗ್ತಾ ಇರೋದು. ಸೊ ನೋಡೋಣ ಇವಾಗ ಪರ್ಫಾರ್ಮೆನ್ಸ್ ಲೈಕ್ ಹೆಂಗಿರುತ್ತೆ ಅಂತ ಈ ಸಂಡೇ ರೇಟ್ ಅಲ್ಲಿ. ಸೊ ನನ್ಗೆ ಇವಾಗ ಈ ಪೆಟ್ರೋಲ್ ನ ತಗೊಂಬರೋ ದೊಡ್ಡ ಇದಾಗ್ಬಿಟ್ಟಿದೆ, ಹೆಡ್ ಆಗ್ಬಿಟ್ಟಿದೆ. ಏನಕ್ಕೆ ಬಾಟಲ್ ಆಗ್ತಿಲ್ಲ, ಇವಾಗ ರೂಲ್ಸ್ ಚೇಂಜ್ ಆಗಿದೆ, ಎಲ್ಲರೂ ಗೊತ್ತಿರ್ಬೋದು. ಸೊ ಅದನ್ನೇ ನಮ್ಗೆ ತರದೇ ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಸೊ ಇದನ್ನ ನಾಳೆ ನಾನೊಂದು 12 ಲೀಟರ್ಸ್ ತಗೊಂಬಂದೆ. ಯಾಕೆ ನಮ್ ದುಕಾಡಿ ಫುಲ್ ಟ್ಯಾಂಕ್ 15 ಲೀಟರ್ಸ್, ಸೊ ಅದ್ರಲ್ಲಿ ಇತ್ತು ಒಂದು ಫುಲ್ ಟ್ಯಾಂಕ್. ಸೊ 12 ಲೀಟರ್ ಹಾಕೊಂಡ್ಬಂದಿದ್ದೀನಿ ನೋಡಿ. ನಾವು ಮಾತಾಡ್ತಿದ್ರೆ ಆಲ್ರೆಡಿ ವೇಪರ್ ಆಗಿ ಹೋಗ್ತಿದೆ ಪೆಟ್ರೋಲ್. ಇಲ್ಲಿಗಿತ್ತು ಸ್ಟಾರ್ಟಿಂಗು, ಇಷ್ಟು ಕಮ್ಮಿ ಆಗಿದೆ ಆಲ್ರೆಡಿ. ಗಾಳಿಗೆಲ್ಲ ವೇಪರ್ ಹಾಕಿ ಹೋಗ್ತಿದೆ ಪೆಟ್ರೋಲ್. ನಾವೊಂದು ಅರ್ಧ ಗಂಟೆ ಮಾತಾಡಿದ್ರೆ ಕೆಳಗಡೆ 50% ಬಂದ್ಬಿಡುತ್ತೆ ಪೆಟ್ರೋಲ್. ಸೊ ಏನಕ್ಕೆ ಅಂದ್ರೆ ಇವಾಗ ನಾನು ಬೆಳಿಗ್ಗೆ ಎದ್ದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಇತನಾಲು ಏನೇನೋ ಟಾರ್ಚರ್ಗಳು ಎಲ್ಲ ಒಬ್ಬೊಬ್ರು ರೀಲ್ ಹಾಕ್ತಾರೆ. ಸೊ ಏನಕ್ಕೆ ರಿಸ್ಕ್, ಇಷ್ಟೇ ಇನ್ವೆಸ್ಟ್ ಮಾಡಿದೀವಂತೆ. ಸೊ ಇನ್ನೊಂದು ಏನ್ XP100 ಪೆಟ್ರೋಲ್ ಹಾಕೊಳ್ಳೋಣ ಬಿಡಿ, ಮಂತ್ಲಿ 2 ಸರಿ ಗಾಡಿ ಇರ್ತೀನಿ. ಸೊ ಏನು ಇದು 12 ಲೀಟರ್ಸ್ ಇದೊಂದು 1500 ರುಪೀಸ್ ಆಯ್ತು ಅಂದ್ರೆ 2000 ರುಪೀಸ್ ಆಗುತ್ತೆ ಅಷ್ಟೇ. ಒಂದು 550 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಪರವಾಗಿಲ್ಲ ನಡೆಸ್ಬೋಣ ಅನ್ಬಿಟ್ಟು ಇನ್ಮೇಲೆ ರೆಗ್ಯುಲರ್ ಆಗಿ XP100 ಹಾಕೋಣ ಅಂತ ಡಿಸೈಡ್ ಮಾಡಿದೀನಿ. ಸೊ ಏನಕ್ಕೆ ರಿಸ್ಕ್ ತಗೊಂಡ್ರೆ ಅಷ್ಟು ಇನ್ವೆಸ್ಟ್ ಮಾಡಿದೀವಿ ಗಾಡಿ ಮೇಲೆ. ಇವಾಗ ಸುಮ್ನೆ ಒಂದು ಪೆಟ್ರೋಲ್ಗೋಸ್ಕರ ನಾವ್ ಏನಕ್ಕೆ ರಿಸ್ಕ್ ತಗೋಬೇಕು ಅಂತ ಒಂದು ಮೈಂಡ್ ಅಲ್ಲಿ ಇದೆ. ಬಟ್ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ತುಂಬಾ ರೂಲ್ಸ್ಗಳು ಇವಾಗ ಹೆವಿ ಆಗ್ಬಿಟ್ಟಿದೆ. ಪೆಟ್ರೋಲೇ ಕೊಡಲ್ಲ ಅಂತಾರೆ. ಸಾಯ್ತೀನಿ ಅಂದ್ರೂ 1 ಲೀಟರ್ ಪೆಟ್ರೋಲ್ ಕೊಡಲ್ಲ. ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಬೇಕಾದ್ರೆ ನೋಡಿ, ಗಾಡಿ ಆಫ್ ಆಗಿದೆ ಯಾರ ಪಾಪ ಎಪ್ಪದು ಒಂದು 45 ಇಯರ್ಸ್ ಕ್ರಾಸ್ ಆಗಿದೆ ಅವ್ರಿಗೆ ಏಜ್. ಅವರು ಲೈಕ್ ಗಾಡಿಯಲ್ಲಿ ಇದೆ ಸರ್, ಪೆಟ್ರೋಲ್ ಆಗೋಗಿದೆ, ಒಂದ್ ಸ್ವಲ್ಪ ಹಾಕಿ ಸರ್, ನಾನು ಹೋಗಿ ಗಾಡಿ ಎತ್ಕೊಂಡ್ಬರ್ತೀನಿ ಅಂದ್ರೆ ಕೊಡ್ತಾನೆ ಇಲ್ಲ. ಅಲ್ಲಿ ಪೆಟ್ರೋಲ್ದು ಯಾರು ಇರ್ತಾರೆ ಅವರು. ಸೊ ಒಂದೊಂದ್ಸರಿ ರೂಲ್ಸ್ ಮಾಡೋದು ಒಳ್ಳೇದ್ ಅನ್ಸುತ್ತೆ, ಯಾಕೆಂದ್ರೆ ಏನಾರ ಬ್ಯಾಡ್ ಪರ್ಪಸ್ ಯೂಸ್ ಮಾಡ್ತಾರೆ ಪೆಟ್ರೋಲ್ ತಗೊಂಡೋಗಿ ಅಂತಾನು ಯೋಚನೆ ಮಾಡ್ಬೋದು. ಒಂದೊಂದ್ಸರಿ ಎಮರ್ಜೆನ್ಸಿ ಅನ್ನೋದು, ಹ್ಯೂಮ್ಯಾನಿಟಿ ಅನ್ನೋದು ಬೇಕೇ ಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲಾ ಟೈಮು ಸಿಚುವೇಶನ್ ಒಂದೇ ತರ ಇರಲ್ಲ. ಇವ್ ನಾವೇ ಆಗಿರ್ಲಿ, ಗಾಡಿ ಪೆಟ್ರೋಲ್ ಬಂಕ್ ಒಂದು 5 ಕಿಲೋಮೀಟರ್ ಇದೆ ಅಂದ್ರೆ ಬೈಕ್ ನ ತಳ್ಕೊಂಡು ಹೋಗ್ಬೋದು. ನಾವೇನಾರ ಬೇಕಾದ್ರೆ ಇನ್ನೊಂದು ಬೈಕ್ ಅಲ್ಲಿ ಡ್ರಾಪ್ ತಗೊಂಡು ಆಟೋ ಹೋಗಿ ಪೆಟ್ರೋಲ್ ಹಾಕೊಂಡು ಬಂದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ಅದಕ್ಕೆಲ್ಲ ನೆಕ್ಸ್ಟ್ ಪಾಪ ತುಂಬಾ ಜನ ಕಷ್ಟ ಬೀಳ್ತಿದ್ದಾರೆ. ನಾವೇ ತಲೆ ಕೆಟ್ಟೋಗಿದೆ. ಆಕ್ಚುಲಿ ಪೆಟ್ರೋಲೇ ಕೊಡ್ತಿಲ್ಲ ನಮ್ಗೆ ನೋಡಿ. XP100 ಅಲ್ಲಿ ಯಾರು ತಗೋತಾನೆ ಇಲ್ಲ. ಇದು ಯೂಸ್ ಮಾಡದೆ ಬರೀ ಸೂಪರ್ ಬೈಕ್ಸ್, ಸೂಪರ್ ಕಾರ್ಸ್ ಅಲ್ಲಿ ನಾವು ತಗೋತೀವಿ ಅಂದ್ರೂ ಕೊಡ್ತಿಲ್ಲ. ನಾ ಲಾಸ್ಟ್ ಅಲ್ಲಿ ಕಾರ್ ಒಳಗಡೆ ಕ್ಯಾನ್ ಇಟ್ಬಿಟ್ಟು ಒಂದು 20 ಲೀಟರ್ಸ್ ಕ್ಯಾನ್ ಬರುತ್ತೆ ಈ ಸೈಜ್. ನಾನು ಕಾರ್ ಒಳಗಡೆ ಇಟ್ಬಿಟ್ಟು ಇನ್ನು ಬ್ಯಾಕ್ ಸೀಟ್ ಅಲ್ಲಿ ಆ ವಯ್ಯಾಗ ಹಾಕಿದಾಯ್ತು. ನಾನು ಏನಪ್ಪ ಸರ್ಕಸ್ ಇದು, ಇಷ್ಟೊಂದು ತಲೆ ಕೆಟ್ಟೋಯ್ತಲ್ಲ ಅಂತ. ಬಟ್ ನೋಡಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಕ್ಚುಲಿ ನೋಡಿ ವಿಡಿಯೋ ನೋಡಿ ಎಷ್ಟು ಡಾರ್ಕ್ ಇದೆ, ಇದು ಎಷ್ಟು ಲೈಟ್ ಕಲರ್ ಇದೆ. ಸೊ ನನ್ನ ಪ್ರಕಾರ ಹೈಯರ್ ಕಂಬಷನ್ ಇಂಜಿನ್ಗಳಿಗೆ, ಕಂಪ್ರೆಷನ್ ರೇಷಿಯೋ ಜಾಸ್ತಿ ಇರೋ ಇಂಜಿನ್ಗಳಿಗೆ, ಲೈಕ್ ಎಕ್ಸಾಂಪಲ್ ಸೂಪರ್ ಬೈಕ್ಸ್ಗೆ, ಸೂಪರ್ ಕಾರ್ಸ್ಗೆ ಬೆಟರ್ ಟು ಯೂಸ್ ದಿಸ್ XP100. ನಾರ್ಮಲ್ಗೆಲ್ಲ ಇವಾಗ ಆಲ್ಮೋಸ್ಟ್ ನಮ್ ಡ್ಯೂಕ್ ಎಲ್ಲ ಇವಾಗ ಬಂದು ಅದರಲ್ಲೇ ಬರ್ದಿದೆ ಟ್ಯಾಂಕ್ ಮೇಲೆ E20 ಕಂಪ್ಲೇಂಟ್ ಅಂತ. ಸೊ ಅಷ್ಟು ಏನು ತಲೆ ಕೆಡ್ಸ್ಕೊಳ್ಳೋ ವಿಷಯ ಬರಲ್ಲ. ಸೊ ನಮ್ ಸೂಪರ್ ಬೈಕ್ಸಿಗೆಲ್ಲ XP100 ಹಾಕೋದೇ ಬೆಟರ್. ಬಟ್ ಅದನ್ನೇ ಪೆಟ್ರೋಲ್ದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಇವಾಗ. ಸೊ ಓಕೆ, ಹಾಕೋಣ ಗಾಡಿಗೆ ಹೋಗ್ಬಿಟ್ಟು. ಇವಾಗ ಗಾಡಿಗೆ ಹೋಗ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟಿದನ್ನ ವಾರಪ್ ಮಾಡೋಣ. ಸಂಡೇ ರೈಡ್ಗೆ ಹೋಗ್ಬೇಕು ನೋಡಿ. ಹೆಂಗ್ ಡ್ರಾಪ್ಲೆಟ್ಸ್ ಹೆಂಗೆ ವೇಪರ್ ಆಗ್ತಿದೆ ನೋಡಿ ಕಣ್ ಮುಂದೆ ನೋಡಿ. ಅದು ವಿಡಿಯೋ ಗೊತ್ತಾಗಲ್ಲ, ಕ್ಲಿಯರ್ ಗೊತ್ತಾಗ್ತಿದೆ. ಇನ್ಮೇಲೆ ರೆಗ್ಯುಲರ್ XP100 ಫಿಕ್ಸ್ ನಮ್ ದುಕಾಟಿಗೆ. ಸೊ ಪರ್ಫಾರ್ಮೆನ್ಸ್ ಬಿಟ್ಟಾಕ್ಬಿಡಿ, ನನಗೆ ಇಂಜಿನ್ ಒಂದು ಕರೆಕ್ಟ್ ಆಗಿರ್ಬಿಟ್ರೆ ಸಾಕು. ಇವಾಗೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳು ನೋಡ್ರೆ ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನೇನೋ ಆಗ್ತಾ ಇರ್ತಾರೆ, ಹಿಂಗಾಯ್ತು ಹಿಂಗಾಯ್ತು. ಇವಾಗ ಎಥನಾಲ್ ಮಿಕ್ಸ್ ಇಂದ ಇಂಜಿನ್ ಹಾಳಾಯ್ತು, ಇದಾಯ್ತು, ಒಳಗಡೆ ರಸ್ಟ್ ಆಗಿದೆ ಅಂತೆಲ್ಲ ಹೇಳಕ್ ಬಂದಾಗ, ದುಕಾಟಿ ಮೊದ್ಲೇ ಒಂದು ಡೆಲಿಕೇಟ್, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ತಲೆ ಗುಳಾಗ್ಬಿಡುತ್ತೆ. ಇನ್ನ ಇಂಥವೆಲ್ಲ ಮಾಡ್ಕೊಂಡ್ರೆ ಸರ್ವಿಸ್ ಸೆಂಟರ್ ನಿಂತ್ಕೊಂಡ್ರೆ 2-3 ತಿಂಗಳು ಶೆಡ್ ಆಗ್ಬೇಕು ನಾವು. ಸೊ ರಿಸ್ಕ್ ಏನಕ್ಕೆ ಅನ್ಬಿಟ್ಟು ನಾವೇ ರಿಸ್ಕ್ ತಗೊಂಡು ಪೆಟ್ರೋಲ್ ಹುಡ್ಕೊಂಡು ಬಂದು ಪೆಟ್ರೋಲ್ ಹಾಕೋಣ, ಪೆಟ್ರೋಲ್ ಇದ್ರೆ ಗಾಡಿ ಓಡಿಸೋಣ ಅಂತ. ಫುಲ್ ಟ್ಯಾಂಕ್ ಇದ್ದಾಗ ಓಡಿಸ್ಕೊಳ್ಳೋದು. ಅಲ್ಲಿ ರೈಡ್ ಅಲ್ಲಿ ಒಂದು ಆಫ್ ಹಾಕೊಂಡು ಒಂದು ರೇಷಿಯೋ ಮ್ಯಾಚ್ ಆಗುತ್ತೆ. ಒಂದು XP95 ಪ್ಲಸ್ XP100 ಓಕೆ, ಅಷ್ಟು ಗಾಡಿಗೆ ಆರ್ಮ್ ಆಗಲ್ಲ. ನೋಡೋಣ ಇನ್ಮೇಲೆ ಇದೇ ಫಿಕ್ಸ್ ಅನ್ಕೊಳ್ಳಿ XP100. ಸೊ ಗಾಡಿಗೆ ಹಾಕ್ಬಿಟ್ಟು ಒಂದು ವಾರ ಸ್ಟಾರ್ಟ್ ಮಾಡೋಣ, ಬನ್ನಿ ಸಿಗೋಣ.
XP100. ಸೊ ಫುಲ್ ಟ್ಯಾಂಕ್ ಆಗಿದೆ ನಮ್ ಗಾಡಿ ನೋಡಿ, ಫುಲ್ ಟ್ಯಾಂಕ್ ಆಗಿದೆ. ಎಷ್ಟು ರೆಡ್ ಆಗಿ ಕಾಣುತ್ತೆ ನೋಡಿ, ಇದು XP100. ನಾರ್ಮಲ್ ಪೆಟ್ರೋಲ್ ಫುಲ್ ಲೈಟ್ ಆಗಿರುತ್ತೆ. ಓಕೆ, ಪೆಟ್ರೋಲ್ ಎಲ್ಲ ಫಿಲ್ ಮಾಡಿದಾಯಿತು. ಒಂದು ವಾರ್ಮಪ್ ಮಾಡೋಣ, ಅಲ್ಲೇ 15 ಡೇಸ್ ಆಯಿತು. ಈ ಡ್ಯಾಶೇ ಸಕ್ಕತ್ತಾಗಿರೋದು, ಪನಿಗಲೆ V4 ಅಂತ ಬಂದ್ಬಿಡುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ನೋಡಿದ್ರಲ್ಲ, ಸೊ ನಾವೇನು ಮಾಡಬೇಕು ಅಂದರೆ, ಬೀಯಿಂಗ್ ಎ ಬೈಕರ್, ನಮ್ಮ ಬೈಕ್ ಬಗ್ಗೆ ನಾವೇ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಸೊ ಏನಕ್ಕೆ ಈ ಇದೆಲ್ಲ ಎತ್ತೋದೆಲ್ಲ ಬಿಟ್ಟು ಹಾಕ್ಬಿಡಿ. ನೀವು ಸೂಪರ್ ಬೈಕ್ ತೊಗೊಂಡ್ಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ನಾವು ಅದನ್ನ ಕ್ಲೀನಾಗಿ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರನೇ ಇಷ್ಟೊಂದು ನಾವು ಸರ್ಕಸ್ ಮಾಡಿ ಪೆಟ್ರೋಲ್ ಎತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಬಂದು ಪೆಟ್ರೋಲ್ ಹಾಕೊಂಡು ಇದೆಲ್ಲ ಮಾಡ್ತಾ ಇರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ವಾರ್ಸ್ ನಡೀತಿದೆಯಲ್ಲ. ಸೊ ವಾರ್ಸಿಂದ ಲೈಕ್ ಪೆಟ್ರೋಲ್ಗೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗ್ತಿಲ್ಲ. ಸೊ ಬೇರೆಯವ್ರನ್ನ ಬ್ಲೇಮ್ ಮಾಡೋ ಬದಲು ನಮ್ಮನ್ನು ನಾವು ಫಸ್ಟ್ ನಮ್ಮ ಬೈಕ್ಸ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಷ್ಟೇ. ಸೊ ಅದು ಒಂದೇ ಇಂಟೆನ್ಷನ್ ಇದ್ದಿದ್ದು ನನಗೆ. ಅದಕ್ಕೋಸ್ಕರ ಅದು XP100 ಮೇಲೆ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನಕ್ಕೆ ಅದು ನೀವು ಏನು ಗೊತ್ತಾ, ಹೈ ಪರ್ಫಾರ್ಮೆನ್ಸ್ ಬೈಕ್ಸ್ಗಳು ಅದು ಜರ್ಕ್ ಆಗ್ಬಿಡ್ತು ಒಂದ್ಸರಿ ಫುಲ್ ಥ್ರಾಟಲ್ ಕೊಟ್ಟಾಗ. ಸೊ ಆ ಫೀಲ್ ಆಗಬಾರ್ದು ಅಂತ ಅಷ್ಟೇ. ಇವಾಗ ನಾವು ನಾರ್ಮಲ್ ಪೆಟ್ರೋಲ್ ಯೂಸ್ ಮಾಡೋಂಗಿಲ್ಲ ಈ ಬೈಕ್ಗಳಿಗೆಲ್ಲ. ಸೊ ಅದಕ್ಕೋಸ್ಕರ ಇಷ್ಟೊಂದು ರಿಸ್ಕ್ ತೊಗೊಂಡಿದ್ದು. ಸೊ ಸಂಡೇ ಒಂದು ರೈಡ್ ಮಾಡಿ, ಸೊ ಕಂಪೇರ್ ಟು XP95 ಹೆಂಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ಚೆಕ್ ಮಾಡೋಣ. ನನ್ಗನ್ಸಂಗೆ ಅಷ್ಟು ಗೊತ್ತಾಗಲ್ಲ, ಲೈಕ್ ನಾರ್ಮಲ್ ಹೈವೇ ರೈಡ್ಸಲ್ಲಿ. ಟ್ರ್ಯಾಕಲ್ಲಿ ಏನೋ ಗೊತ್ತಾಗ್ಬೋದೋ ಗೊತ್ತಿಲ್ಲ. ಸೊ ನೋಡೋಣ ಅಷ್ಟೇ, ಚೆಕ್ ಮಾಡಿ ಅಪ್ಡೇಟ್ ಮಾಡೋಣ, ಒಂದು ಲಾಗ್ ಮಾಡೋಣ ಸಂಡೇ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.